ஓம் சக்தி. குருவடி சரணம், திருவடி ಶರಣಂ. ಮೇಲ್ಮರ್ವತ್ತೂರ್ ಆದಿಪರಾಶಕ್ತಿ ಸಿದ್ಧರ್ ಪೀಠದಲ್ಲಿ ತೈಪೂಸ ಶಕ್ತಿ ಮಾಲೆ ಇರುಮುಡಿ ಮಹೋತ್ಸವವು ಇದೇ ಡಿಸೆಂಬರ್ 15, 2025ರಿಂದ ಜನವರಿ 31, 2026ರವರೆಗೆ ನಡೆಯಲಿದೆ. ಈ ಸಾಲಿನ ವಿಶೇಷ ತೈಪೂಸ ಜ್ಯೋತಿ ದೀಪದ ಮಹತ್ವ ಮತ್ತು ಅದರ ಆರಾಧನೆಯ ಕುರಿತು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೇಲ್ಮರ್ವತ್ತೂರ್ ಸಿದ್ಧರ್ ಪೀಠದ ಉತ್ಸವಗಳೆಲ್ಲವೂ ವಿಶೇಷ ದೈವಿಕ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಯಾಕೆಂದರೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಉತ್ಸವವನ್ನು ಆದಿಪರಾಶಕ್ತಿಯ ದಿವ್ಯಾವತಾರವಾದ ಪೂಜ್ಯನೀಯ ಅಮ್ಮನವರ ಅನುಗ್ರಹ ಆಜ್ಞೆಯಂತೆಯೇ ನಡೆಯುತ್ತದೆ. ಉಜ್ಜುತ್ತಾ ಪಾತ್ರೆಯು ಹೊಳಪು ಹೊಂದುವ ಹಾಗೆ ನಮ್ಮ ಆತ್ಮವನ್ನು ಭಕ್ತಿ, ಆರಾಧನೆ, ಸೇವೆ, ದಾನ ಧರ್ಮ, ಧ್ಯಾನದ ಮೂಲಕ ಆಗಾಗ ಪರಿಶುದ್ಧಪಡಿಸಿಕೊಳ್ಳಬೇಕು. ಪೂರ್ವ ಕರ್ಮಗಳು ನೀಗಲು ತೈಪೂಸ ಶಕ್ತಿಮಾಲೆ ಇರುಮುಡಿ, ಪುಣ್ಯಗಳು ಸೇರಲು ಇರುಮುಡಿ ಅನ್ನದಾನ, ಪಾಪಗಳು ನೀಗಲು ಪೌರ್ಣಮಿ ಗುರು ಆರಾಧನೆ, ಸಕಲ ಸೌಭಾಗ್ಯವನ್ನು ಪಡೆದುಕೊಳ್ಳಲು ಜ್ಯೋತಿ ದರ್ಶನ. ಹೀಗೆ ಅಮ್ಮನವರು ಉತ್ಸವಗಳನ್ನು ನಮಗಾಗಿ ನಿದರ್ಶಿಸಿದ್ದಾರೆ. ಅದರಂತೆಯೇ ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಅಮ್ಮನವರ ಅನುಗ್ರಹದೊಂದಿಗೆ ಪಂಚದೈವ ಆರಾಧನೆಯೊಂದಿಗೆ ಗುರು ಆರಾಧನೆಯನ್ನು ಸೂಚಿಸುವ ಸಂಕೇತವಾಗಿ ಈ ಸಾಲಿನ ತೈಪೂಸ ಜ್ಯೋತಿ ದೀಪ ಆರಾಧನೆಯು ಹೊಂದಿದೆ. ನಮ್ಮ ಆಧ್ಯಾತ್ಮಿಕ ಗುರು ಪೂಜ್ಯನೀಯ ಅಮ್ಮನವರು ಅನುಗ್ರಹಿಸುತ್ತಿರುವ ರೀತಿಯಲ್ಲಿ ಈ ವರ್ಷದ ತೈಪೂಸ ಜ್ಯೋತಿ ದೀಪ ಹೊಂದಿದ್ದು, ಅದರೊಂದಿಗೆ ಪಂಚದೈವಗಳಾದ ನೆಲ, ಜಲ, ಅಗ್ನಿ, ವಾಯು, ಆಕಾಶ ಸೂಚಿಸುವ ಸಂಕೇತವಾಗಿ 5 ಮುಖದ ದೀಪವು ಕೂಡಿರುತ್ತದೆ. ಈ ದೀಪವನ್ನು 2026ರ ತೈಪೂಸ ಜ್ಯೋತಿ ಮಹೋತ್ಸವದ ದಿನದಿಂದ ಪ್ರತಿ ಹುಣ್ಣಿಮೆ ಮತ್ತು ಗುರುವಾರದ ದಿನದಂದು ಈ ದೀಪವನ್ನು ಬೆಳಗಿಸಿ ಆರಾಧನೆಯನ್ನು ಮಾಡಬೇಕು. ಸಿದ್ಧರ ಪೀಠದಿಂದ ಖರೀದಿಸಲ್ಪಟ್ಟ ಮುಕ್ಕೋಟು ಎಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ, ತೆಂಗಿನ ಎಣ್ಣೆ, ತುಪ್ಪ ಬೆರೆಸಿ ಈ ದೀಪವನ್ನು ಬೆಳಗಿಸಿ ಈ ಕ್ರಮಾನುಸಾರವಾಗಿ ಮಂತ್ರವನ್ನು ಓದಬೇಕು. ಮೊದಲನೆಯದು ಮೂಲಮಂತ್ರ, ಎರಡನೆಯದು ಗುರುತೋತ್ತಿರಂ ಗುರುಪೋಟ್ರಿ, ಮೂರನೆಯದು ಮೂಲಮಂತ್ರ, ನಾಲ್ಕನೆಯದು ಸಂಕಲ್ಪ, ಐದನೆಯದು ಮೂಲಮಂತ್ರ, ಆರನೆಯದು 108 ಪೋಟ್ರಿ ತಿರುಬೂರು, ಏಳನೆಯದು ಶಕ್ತಿ ಕವಚ, ಎಂಟನೆಯದು ಧ್ಯಾನ, ಒಂಬತ್ತನೆಯದು ದೀಪಾರಾಧನೆ. ಈ ಆರಾಧನೆಯ ಸಮಯದಲ್ಲಿ ಆಧ್ಯಾತ್ಮಿಕ ಜ್ಞಾನ, ಶಾಂತಿ, ನೆಮ್ಮದಿ, ಎಲ್ಲರಿಗೂ ಆರೋಗ್ಯ ಅನುಗ್ರಹಿಸಬೇಕು ಎಂದು ಮನಸಾರೆ ಬೇಡಿ ಸಂಕಲ್ಪ ಮಾಡಬೇಕು. 2027ನೇ ಸಾಲಿನ ತೈಪೂಸ ಜ್ಯೋತಿ ಮಹೋತ್ಸವದವರೆಗೂ ಈ ದೀಪಾರಾಧನೆಯನ್ನು ಎಲ್ಲರೂ ಅವರವರ ಮನೆಯಲ್ಲಿ ಮಾಡಬಹುದು. ಪ್ರಕೃತಿಯನ್ನು ಆರಾಧಿಸಬೇಕು. ಪ್ರಕೃತಿಯ ರೂಪಕ್ಕೆ ಮುಖ್ಯತ್ವ ಕೊಡಬೇಕು. ಆದ್ದರಿಂದ ಒಂದು ಶಿಲೆಯನ್ನಿಟ್ಟು ಪೂಜೆ ಮಾಡಬೇಕಾಗಿದೆ. ಅದನ್ನು ಬರೀ ಶಿಲೆ ಎಂದು ನೆನೆದರೆ ನಿನಗೆ ಸ್ಪಷ್ಟತೆ ಸಿಗುವುದಿಲ್ಲ. ಅದನ್ನು ದೈವವಾಗಿ ನೆನೆದು ಭಕ್ತಿಯೊಂದಿಗೆ ಆರಾಧಿಸುವಾಗ ಅದರಿಂದ ನಿನಗೆ ಕೆಲವೊಂದು ಅನುಭವಗಳು ಸಿಗಲು ದಾರಿಯಾಗುತ್ತದೆ ಎಂದು ಅಮ್ಮನವರು ದೈವವಾಣಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಕೃತಿ ಆರಾಧನೆ, ಗುರು ಆರಾಧನೆ, ಶಿಲೆ ಆರಾಧನೆ, ಈ ಮಹಾ 3 ತತ್ವಗಳನ್ನೊಳಗೊಂಡ ಈ ಸಾಲಿನ ತೈಪೂಸ ಜ್ಯೋತಿ ದೀಪವನ್ನು ನಾವೆಲ್ಲರೂ ಮಾಲೆ ಸಲ್ಲಿಸಿದ ಬಳಿಕ ಮೇಲ್ಮರ್ವತ್ತೂರ್ ಸಿದ್ಧರ್ ಪೀಠದ ಸಂಕೀರ್ಣದಲ್ಲಿ ಖರೀದಿಸಿಕೊಳ್ಳಬಹುದು. ನಿಮಗೇನಾದರೂ ಇದರಲ್ಲಿ ಸಂಶಯಗಳು ಅಥವಾ ಅಭಿಪ್ರಾಯಗಳು ಇದ್ದರೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಥವಾ ನಮ್ಮ ಇಮೇಲ್ ID ಮುಖೇನ ಸಂಪರ್ಕಿಸಿ. ಇರುಮುಡಿ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ಶಕ್ತಿ. ಅಮ್ಮನ
ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನ